ಏಳನೇ ಅಧ್ಯಾಯದ 2ನೇ ಶ್ಲೋಕ. ಜ್ಞಾನಂ ತೇಹಂ ಸ ವಿಜ್ಞಾನಂ ಇದಂ ವಕ್ಷ್ಯಾಮ್ಯಶೇಷತಃ ಯಜ್ಞಾತ್ವಾ ನೇಹ ಭೂಯೋನ್ಯತ್ ಜ್ಞಾತವ್ಯಮವಶಿಷ್ಯತೆ. ಜ್ಞಾನಂ ತೇ ಅಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮಿ ಅಶೇಷತಃ ಯತ್ ಜ್ಞಾತ್ವಾ ನ ಇಹ ಭೂಯಃ ಅನ್ಯತ್ ಜ್ಞಾತವ್ಯಂ ಅವಶಿಷ್ಯತೆ. ಅಂದರೆ ನಾನು ಏನು ವಿಚಾರಗಳನ್ನ ಈ ಒಂದು 6 ಅಧ್ಯಾಯಗಳು, ಬರೀ 7ನೇ ಅಧ್ಯಾಯ ಅಂತಲ್ಲ, ದ್ವಿತೀಯ ಷಟ್ಕದಲ್ಲಿ ಏನೇನು ಹೇಳ್ತೀನೋ ಅದೇನು ಹೇಳ್ತಾ ಇದ್ದೀನಿ ಅಂದ್ರೆ, ಸವಿಜ್ಞಾನಂ ಜ್ಞಾನಂ, ವಿಜ್ಞಾನ ಸಹಿತವಾದ ಜ್ಞಾನ, ಜ್ಞಾನವನ್ನು ಮತ್ತು ವಿಜ್ಞಾನವನ್ನು ಹೇಳ್ತಾ ಇದ್ದೇನೆ. ಜ್ಞಾನ ಮತ್ತು ವಿಜ್ಞಾನ, ದೇವರು ಅವನ ಬಗ್ಗೆ ಅವನಿಗೆ ತಿಳಿಸಿಕೊಡ್ತಾನೆ, ಅದು ಜ್ಞಾನ. ಆ ತಿಳಿಸಿಕೊಡ್ತಾನಲ್ಲ ಭಗವಂತ, ಅದನ್ನು ನಾವು ಸಾಕ್ಷಾತ್ಕರಿಸಿಕೊಳ್ತೇವೆ. ನಾವು ಆ ದೇವರನ್ನ ಆ ರೀತಿಯಲ್ಲಿ ನೋಡ್ತೇವೆ. ಬರೀ ಹೇಳಿದ್ದನ್ನ ಕೇಳಿ ನಾವು ಒಂದು ಕಲ್ಪನೆ ಮಾಡ್ಕೊಳೋದಲ್ಲ. ನಾವೇನು ಭಗವಂತನ ಮಾತನ್ನ ಕೇಳಿಸ್ಕೊಳ್ತೇವೆ, ಕೇಳಿಸಿಕೊಂಡು ಕಲ್ಪನೆ ಮಾಡ್ಕೊಳ್ತೇವೆ ದೇವರು ಅಂದ್ರೆ ಹೀಗೆ ಅಂತ, ಆ ಕಲ್ಪನೆಗೆ ಸಿಕ್ಕಂತ ಭಗವಂತ ನೇರವಾಗಿ ಕಾಣ್ಲಿಕ್ಕೆ ಸಿಗ್ತಾನಲ್ಲ, ಅದು ವಿಜ್ಞಾನ. ಜ್ಞಾನ ಅಂದ್ರೆ ಆ ಪದಗಳ ಮೂಲಕವಾಗಿ ಕೃಷ್ಣ ಪ್ರಯೋಗ ಮಾಡಿದ, ಕೃಷ್ಣ ಹೇಳಿದ ಶ್ಲೋಕಗಳೇನಿದ್ದಾವೆ, ಆ ಪದಗಳು, ಆ ಪದಗಳ ಅರ್ಥ, ಅವುಗಳನ್ನು ಅನುಸಂಧಾನ ಮಾಡಿ ನಮ್ಮ ಕಣ್ಣು ಮುಂದೆ ಒಂದು ಚಿತ್ರಣವನ್ನು ತಂದುಕೊಳ್ಳುವಂಥದ್ದು ಜ್ಞಾನ. ಆ ಜ್ಞಾನವನ್ನೇ ನಿರಂತರವಾಗಿ ಧ್ಯಾನ ಮಾಡ್ತಾ 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 ನಾವೇ ನಮ್ಮ ಸ್ವರೂಪದ ಕಣ್ಣಿನಿಂದಾಗಿ ಸಾಕ್ಷಿಯ ಮೂಲಕವಾಗಿ ದೇವರನ್ನ ಕಾಣುವುದೇನದೆ ಅದು ವಿಜ್ಞಾನ. ಹಾಗಾಗಿ ಜ್ಞಾನಕ್ಕೆ ಬೇಕಾದದ್ದನ್ನು, ವಿಜ್ಞಾನಕ್ಕೆ ಬೇಕಾದದ್ದನ್ನು, ಜ್ಞಾನ ಅಂದ್ರೆ ಪರೋಕ್ಷ ಜ್ಞಾನ, ವಿಜ್ಞಾನ ಅಂದ್ರೆ ಅಪರೋಕ್ಷ ಜ್ಞಾನ. ಜ್ಞಾನ ಪರೋಕ್ಷ ಜ್ಞಾನ ಅಂತ ಹೇಳಿದ್ರೆ, ನಾನು ಈಗ ನನ್ನ ಮುಂದೆ ಏನೇನಿದೆ ಅಂತೆಲ್ಲ ನಿಮ್ಗೊಂದು ಅರ್ಧ ಗಂಟೆ ಹೇಳ್ತೀನಿ, 1 ಗಂಟೆ ಹೇಳ್ತೀನಿ, 1 ತಿಂಗಳು ಹೇಳ್ಬೋದು, ಅದೆಲ್ಲ ನಿಮಗೆ ಪರೋಕ್ಷ ಜ್ಞಾನ. ಆದ್ರೆ ನೀವೇ ಬಂದು ಏನಿದೆ ಅಂತ ನೋಡ್ತಿರಲ್ಲ, ಅದು ಅಪರೋಕ್ಷ ಜ್ಞಾನ. ಹಾಗೆ ಸಾಕ್ಷಾತ್ತಾಗಿ ನೋಡುವುದಕ್ಕೆ ಅಪರೋಕ್ಷ ಜ್ಞಾನ ಅಂತ ಅರ್ಥ. ಹೀಗೆ ಅಪರೋಕ್ಷ ಜ್ಞಾನದಿಂದ ಮುಕ್ತಿ. ಪರೋಕ್ಷ ಜ್ಞಾನ ಬರಬೇಕು ಅಂದ್ರೆ ಮೊದಲು ಪರೋಕ್ಷ ಜ್ಞಾನ ಬೇಕು. ಹೀಗೆ ವಿಜ್ಞಾನ ಸಹಿತಂ ಜ್ಞಾನಂ. ಇನ್ನು ವಿಜ್ಞಾನ ಅಂದ್ರೆ ಅಂದ್ರೆ ವಿಶಿಷ್ಟ. ಭಗವಂತ ಎಲ್ಲರಿಗಿಂತಲೂ ಕೂಡ ವಿಶಿಷ್ಟನಾದವನು. ಭಗವಂತ ವಿವಿಕ್ತ. ವಿವಿಕ್ತ ಅಂದ್ರೆ ಭಿನ್ನ ಅಂತ ಅರ್ಥ. ಭಗವಂತ ಜೀವರಿಗಿಂತಲೂ, ಜಡವಸ್ತುಗಳಿಗಿಂತಲೂ, ಎಲ್ಲದಕ್ಕಿಂತಲೂ ಚೇತನಾತ್ಮಕವಾದ ಈ ಜಗತ್ತೇನಿದೆ ಇದೆಲ್ಲದಕ್ಕಿಂತಲೂ ಭಿನ್ನ. ಸಕಲ ದೇವತೆಗಳಿಗಿಂತಲೂ, ಸಕಲ ಋಷಿಮುನಿಗಳಿಗಿಂತಲೂ, ಸಕಲ ಮನುಷ್ಯರಿಗಿಂತಲೂ, ಸಕಲ ಜಡವಸ್ತುಗಳಿಗಿಂತಲೂ ಕೂಡ ಭಗವಂತ ವಿವಿಕ್ತನಾಗಿದ್ದಾನೆ, ಭಗವಂತ ವಿಶಿಷ್ಟನಾಗಿದ್ದಾನೆ. ಇದು ವಿಜ್ಞಾನ. ಹೀಗೆ ಭಗವಂತ ಎಲ್ಲರಿಗಿಂತಲೂ ಕೂಡ ಬೇರೆ. ಭಗವಂತ ಅನ್ನೋದು ಅದೊಂದು ಬೇರೆದೇ ಆದ ಒಂದು ಶಕ್ತಿ. ನಾವು ಜಗತ್ತಿನಲ್ಲಿ ನೋಡಿದ ಯಾವ ಒಂದು ವಸ್ತುವನ್ನು, ಯಾವ ಒಬ್ಬ ವ್ಯಕ್ತಿಯನ್ನು ದೇವರಿಗೆ ಹೋಲಿಕೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಭಗವಂತ ಎಲ್ಲರಿಗಿಂತಲೂ ಕೂಡ ಭಿನ್ನ ಎಂಬ ಜ್ಞಾನ, ಅದನ್ನ ಕೃಷ್ಣನಿಗೆ ಹೇಳ್ಕೊಡ್ತಾನೆ. ಇದಂ ಅಶೇಷತಃ ವಕ್ಷ್ಯಾಮಿ. ಹೀಗೆ ದೇವರ ಬಗ್ಗೆ ಒಬ್ಬ ವ್ಯಕ್ತಿ ಮುಕ್ತಿಗೆ ಹೋಗ್ಬೇಕು, ಆ ಮುಕ್ತಿಗೆ ಹೋಗ್ಲಿಕ್ಕೆ ಏನೇನು ಬೇಕು, ಎಷ್ಟು ತಿಳಿಬೇಕು, ಅಷ್ಟೆಲ್ಲವನ್ನು ನಾನು ಅಶೇಷತಃ, ಒಂದು ಸ್ವಲ್ಪನೂ ಬಾಕಿ ಇಲ್ಲ, ಸರಿಯಾದ ಕ್ರಮದಲ್ಲಿ ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದಂತ ಭಗವಂತನ ಸ್ವರೂಪವನ್ನು ನಾವು ಅರ್ಥಾನುಸಂಧಾನ ಮಾಡಿಕೊಂಡು ನಿರಂತರ ಮನನ ಮಾಡಿ, ನಿರಂತರ ಧ್ಯಾನ ಮಾಡಿ, ನಾವು ಅದರ ಮೂಲಕವಾಗಿ ಭಗವಂತನನ್ನ ಕಂಡ್ವಿ ಅಂತಾದ್ರೆ ನಾವು ಮುಕ್ತಿಗೆ ಹೋಗೋದ್ರಲ್ಲಿ ಸಂದೇಹವೇ ಇಲ್ಲ. ಯಾಕೆ ಅಶೇಷತಃ ಭಗವಂತ ಪರಿಪೂರ್ಣವಾಗಿ ಹೇಳಿಬಿಟ್ಟಿದ್ದಾನೆ. ಆದ್ರೆ ಎಲ್ಲರೂ ಒಂದೇ ರೀತಿಯಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ನಮ್ಮ ನಮ್ಮ ಯೋಗ್ಯತೆಗಳನ್ನು ತಿಳ್ಕೊಂಡು ನಾವೆಲ್ಲರೂ ಕೂಡ ಮುಕ್ತಿಯನ್ನು ಪಡೆಯಲಿಕ್ಕೆ ಆಗುತ್ತೆ. ಹಾಗಾಗಿ ಅಶೇಷತಃ ಭಕ್ಷ್ಯಾಮಿ. ಮತ್ತೆಲ್ಲೇನೋ ಕೃಷ್ಣ ಬಾಕಿ ಉಳಿಸಿದ್ದಾನೆ, ಇನ್ನೊಂದು ಯಾವುದೋ ಗ್ರಂಥ ತೆಗೆದು ಓದಬೇಕು, ಅದಕ್ಕೆ ಅವಕಾಶನೇ ಬೇಕಾಗಿಲ್ಲ. ದೇವರ ಬಗ್ಗೆ ಏನೇನು ನಾವು ತಿಳಿಬೇಕೋ ಅದೆಲ್ಲವನ್ನು ಕೃಷ್ಣ ಇದೇ ಒಂದು ಗೀತೆಯಲ್ಲಿ ತಿಳಿಸ್ಬಿಟ್ಟಿದ್ದಾನೆ. ಈ ಒಂದು ದ್ವಿತೀಯ ಷಟ್ಕದಲ್ಲಿ 7ನೇ ಅಧ್ಯಾಯದಿಂದ 12ನೇ ಅಧ್ಯಾಯದ ದ್ವಿತೀಯ ಷಟ್ಕ ಅಂತ ಏನಿದೆ, ಅಲ್ಲಿ ಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ, ದೇವರ ಸ್ವರೂಪಕ್ಕೆ ಸಂಬಂಧಪಟ್ಟ ಹಾಗೆ, ಭಗವಂತನಲ್ಲಿ ಭಕ್ತಿ ಹೇಗೆ ಮಾಡಬೇಕು, ಭಗವಂತನ ವಿಶಿಷ್ಟವಾದ ರೂಪಗಳು ಎಲ್ಲೆಲ್ಲಿದ್ದಾವೆ, ಹೇಗಿದ್ದಾವೆ, ಭಗವಂತನ ವಿಭೂತಿ ರೂಪಗಳದ್ಯಾವುದು, ಭಗವಂತನ ವಿಶ್ವರೂಪ ದರ್ಶನ ಹೇಗೆ, ಎಲ್ಲವನ್ನೂ ಹೇಳಿಬಿಟ್ಟಿದ್ದಾನೆ. ನಾವು ಅದನ್ನು ಅನುಸಂಧಾನ ಮಾಡಬೇಕಷ್ಟೇ ಬಿಟ್ರೆ ಮತ್ತಿನ್ನೇನು ಇನ್ನೊಂದು ಗ್ರಂಥ ಹುಡ್ಕೊಂಡು ಹೋಗ್ಬೇಕಾದ ಅಗತ್ಯ ಇಲ್ಲ. ಅಶೇಷತಃ ವಕ್ಷ್ಯಾಮಿ, ಹೇಳುತ್ತೇನೆ. ದೇವರು ಹೇಳ್ತಾನೆ ಸರಿ, ಹೇಳಿದ್ದನ್ನ ಕೇಳೋದ್ರಿಂದ ನಮಗೇನು ಪ್ರಯೋಜನ ಅನ್ನೋ ಪ್ರಶ್ನೆ ಬಂದ್ರೆ, ಯತ್ ಜ್ಞಾತ್ವ, ಯಾವ ಒಂದು ತತ್ವಜ್ಞಾನವನ್ನ ಪಡೆಯುವುದರಿಂದಾಗಿ ನ ಇಹ ಭೂಯ ಅನ್ಯತ್ ಜ್ಞಾತವ್ಯಂ ಅವಶಿಷ್ಯತೆ. ಹಿಂದಿನ ಒಂದು ಸಾಲಿನಲ್ಲಿ ಅಶೇಷತಃ ಅಂತ ಬಂತಲ್ಲ, ಅದನ್ನೇ ನಿರೂಪಣೆ ಮಾಡ್ತಿದ್ದಾನೆ. ದೇವರು ಈ ಒಂದು ದ್ವಿತೀಯ ಷಟ್ಕದಲ್ಲಿ ದೇವರ ಬಗ್ಗೆ ತನ್ನನ್ನ ತಾನು ಪರಿಚಯ ಮಾಡಿಕೊಡ್ತಾ ಇದ್ದಾನೆ ಕೃಷ್ಣ. ಅವನನ್ನ ಅವನು ಪರಿಚಯ, ಅದಕ್ಕೆ ಭಗವಂತ ತನ್ನನ್ನೇ ತಾನು ಪರಿಚಯ ಮಾಡಿಕೊಡ್ತಕ್ಕಂಥ ಗೀತೆ ಆದ್ರಿಂದ ಇದಕ್ಕೆ ಹೆಸರೇ ಭಗವದ್ಗೀತೆ. ಭಗವಂತನನ್ನ ಪರಿಚಯಿಸಿ
ಕೊಳ್ಳುವಂತ ಒಂದು ಗೀತೆ, ಅದರಿಂದ ಭಗವದ್ಗೀತೆ. ತನ್ನ ಬಗ್ಗೆ ಬೇರೆ ಯಾರೇ ಹೇಳಿದ್ರು ಅದು ಅಪರಿಪೂರ್ಣವಾಗತ್ತೆ, ತನ್ನ ಬಗ್ಗೆ ತಾನೇ ಹೇಳಿದಾಗ ಮಾತ್ರ ಪರಿಪೂರ್ಣವಾಗ್ತಕ್ಕಂಥದ್ದು. ಹಾಗಾಗಿ ದೇವರು ಹೇಳಿದ ವಿಚಾರವನ್ನ ತಿಳಿದು ಬಿಟ್ವಿ ಅಂತ ಆದ್ರೆ ಜ್ಞಾತವ್ಯಂ, ಮತ್ತಿನ್ನೇನು ಉಳಿಯೋದೇ ಇಲ್ಲ. ನ ಅವಶಿಷ್ಯತೆ, ಇನ್ನೊಂದು ಸ್ವಲ್ಪ ಏನಾದ್ರು ಎಲ್ಲೋ ಸ್ವಲ್ಪ ಬಾಕಿ ಆಗಿದೆ, ಇನ್ನೊಂದು ಯಾವುದೋ ಗ್ರಂಥ ತೆಗೆದು ಓದ್ಬೇಕು, ಆ ತರ ಇಲ್ವೇ ಇಲ್ಲ. ದೇವರ ಬಗ್ಗೆ ನಾವೆಷ್ಟು ತಿಳಿಬೇಕು, ಎಷ್ಟು ತಿಳಿಯುವುದರಿಂದ ನಾವು ಮುಕ್ತಿಗೆ ಹೋಗ್ತೀವೋ ಅಷ್ಟೆಲ್ಲವನ್ನು ಕೂಡ, ಎಷ್ಟನ್ನ ತಿಳಿಯುವುದರಿಂದ ನಮ್ಮ ಕಷ್ಟ ನಷ್ಟಗಳು, ಬಂಧನಗಳು, ತೊಂದರೆಗಳು, ದಾರಿದ್ರ್ಯಗಳು, ದುಃಖಗಳು ಎಲ್ಲ ಪರಿಹಾರವಾಗುತ್ತೋ ಅಷ್ಟೆಲ್ಲವನ್ನು ಇಲ್ಲಿ ಹೇಳ್ಬಿಟ್ಟಿದ್ದಾನೆ. ಅಷ್ಟನ್ನ ತಿಳಿದ್ರೆ ಸಾಕು, ನಮ್ಮೆಲ್ಲ ದಾರಿದ್ರ್ಯ, ನಮ್ಮೆಲ್ಲ ಬಂಧನ, ನಮ್ಮೆಲ್ಲ ತಾಪತ್ರಯಗಳು ಪರಿಹಾರವಾಗತ್ತೆ, ಮೋಕ್ಷದ ಬಾಗಿಲು ತೆಗೆಯುತ್ತೆ. ಕೃಷ್ಣ ಅದನ್ನ ಸ್ವರ್ಗದ್ವಾರಂ ಅಪಾವೃತಂ ಅಂತ ಒಂದು ಮಾತು ಹಿಂದೆ ಬಂತಲ್ಲ, ಹಾಗೆ ಇದು ಕೃಷ್ಣನ ಉಪದೇಶ ಎಂಬುದು ತೆರೆದಿಟ್ಟ ಮೋಕ್ಷದ ಬಾಗಿಲು. ಆ ಬಾಗಿಲಿನ ಮೂಲಕವಾಗಿಯೇ ಒಳಗೆ ಹೋಗ್ಬೇಕು. ಆ ಬಾಗಿಲು ಯಾವುದು ಅಂದ್ರೆ ದೇವರು, ದೇವರ ಬಗ್ಗೆ ನಿರೂಪಣೆ ಮಾಡತಕ್ಕಂಥ ವಿಚಾರವೇ ಸ್ವರ್ಗದ ಬಾಗಿಲು. ಹಾಗಾಗಿ ಅದನ್ನು ನಾವು ಈಗ ಕೃಷ್ಣನ ಮಾತಿನ ಮೂಲಕವಾಗಿ ತಿಳ್ಕೊಳ್ಬೇಕು ಅಂತ ಅರ್ಥ. ಅಹಂ ನಾನು, ತೇ ನಿನಗೆ, ತುಭ್ಯಂ ತೇ ತೇ ನಿನಗೆ, ಜ್ಞಾನಂ ಪರೋಕ್ಷ ಜ್ಞಾನವನ್ನು, ಮತ್ತು ಸವಿಜ್ಞಾನಂ ವಿಶಿಷ್ಟವಾದಂತಹ ಅಪರೋಕ್ಷ ಜ್ಞಾನಕ್ಕೆ ಸಹಕಾರಿಯಾದಂತಹ ಜ್ಞಾನಂ ತತ್ವಜ್ಞಾನವನ್ನು, ಇದಂ ಈ ಎಲ್ಲಾ ರೀತಿಯಾಗಿರ್ತಕ್ಕಂಥ ಜ್ಞಾನವನ್ನು, ವಕ್ಷ್ಯ ಅಶೇಷತಃ ಸ್ವಲ್ಪವೂ ಬಾಕಿ ಉಳಿಯದಂತೆ ವಕ್ಷ್ಯಾಮಿ ಹೇಳುತ್ತೇನೆ. ಯತ್ ಜ್ಞಾತ್ವ ಯಾವ ಜ್ಞಾನ ಸಹಿತವಾದ ವಿಜ್ಞಾನವನ್ನು ತಿಳಿಯುವುದರಿಂದಾಗಿ ಇಹ ಈ ಒಂದು ಸಾಧನಾ ಮಾರ್ಗದಲ್ಲಿ, ಈ ಒಂದು ಸಾಧನೆಯ ಮಾರ್ಗ, ಮುಕ್ತಿಗೆ ತಲುಪುವುದೇ ಸಾಧನೆ, ಆ ದಾರಿಯಲ್ಲಿ ಜ್ಞಾತವ್ಯಂ ಜ್ಞಾತವ್ಯಂ ಅನ್ಯತು ತಿಳಿಯಲ್ಪಡಬೇಕಾದಂಥ ಅನ್ಯತ್ ಬೇರೆ ವಿಚಾರವು ನ ಅವಶಿಷ್ಯತೆ ಮತ್ತೇನೂ ಕೂಡ ಉಳಿಯೋದಿಲ್ಲ. ಅಂದ್ರೆ ದೇವರನ್ನ ಎಷ್ಟರ ಮಟ್ಟಿಗೆ ನಾವು ತಿಳಿಲಿಕ್ಕೆ ಸಾಧ್ಯವೋ ಅಷ್ಟೆಲ್ಲವನ್ನೂ ದೇವರಲ್ಲಿ ಹೇಳ್ತಾ ಇದ್ದಾನೆ. ನಾವು ತಿಳಿಯುವ ಪ್ರಯತ್ನ ಮಾಡಬೇಕು, ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡ್ತಾ 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 ಭಗವಂತನನ್ನು ಕಾಣುವ ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡ್ತಾ ಹೋದ್ರಾಯ್ತು, ದೇವರು ನಮಗೆ ಫಲವನ್ನ ಕೊಡ್ತಾ ಹೋಗ್ತಾನೆ ಅನ್ನೋದು ಈ ಶ್ಲೋಕದ ಒಟ್ಟು ಅಭಿಪ್ರಾಯ. ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮ್ಯಶೇಷತಃ ಯಜ್ಞಾತ್ವಾ ನೇಹ ಭೂಯೋನ್ಯತ್ ಜ್ಞಾತವ್ಯಮವಶಿಷ್ಯತೆ. ಶ್ರೀಕೃಷ್ಣಾರ್ಪಣಮಸ್ತು.